ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ವಿಜಯಪುರ ಜಿಲ್ಲೆಯ ಮುದ್ದೇಬೇಳ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಟ್ಟಡದ ನವೀಕರಣ ಕಾರ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರೋಗಿಗಳು ಸಂಕಷ್ಟ ಅನುಭವಿಸುವಂತಹ ಪರಿಸ್ಥಿತಿ ಇದೆ. ಕಳೆದ 2 ತಿಂಗಳಿಂದ ಇಲ್ಲಿ ಹೆರಿಗೆ ವಿಭಾಗ ಇರ್ಬೋದು, ಮಕ್ಕಳ ಘಟಕ ಸೇರಿದಂತೆ ಬೇರೆ ಬೇರೆ ಘಟಕಗಳನ್ನು ರಿಪೇರಿಯನ್ನು ಮಾಡಲಾಗ್ತಾ ಇದೆ. ಆದರೆ 2 ತಿಂಗಳ ಕಾಲದಿಂದ ವಿಳಂಬ ಮಾಡ್ತಾ ಇರೋದ್ರಿಂದಾಗಿ ಇಲ್ಲಿ ಸಮಸ್ಯೆ ಆಗ್ತಾ ಇರುವಂಥದ್ದು. ಕಟ್ಟಡದ ರಿನೋವೇಷನ್ ಮಾಡೋದಕ್ಕೆ ಜನರ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ, ಆದರೆ ಅಲ್ಲಿ ವಿಳಂಬ ಮಾಡ್ತಾ ಇರೋದಕ್ಕೆ ಮತ್ತು ನಿಗದಿತ ಅವಧಿಗೆ ಗುತ್ತಿಗೆದಾರರು ಮುಗಿಸದೇ ಇರೋದ್ರಿಂದಾಗಿ ಜನರಿಗೆ ಸಮಸ್ಯೆ ಆಗ್ತಾ ಇರುವಂಥದ್ದು. ವಿಜಯಪುರದಿಂದ ಸುಮಾರು 100 ಕಿಲೋಮೀಟರ್ ಅಂತ ವ್ಯಾಪ್ತಿಯಲ್ಲಿ ಬರುವಂಥದ್ದು ಮತ್ತು ಜೊತೆಗೆ ಬಾಗಲಕೋಟೆಗೆ ಹತ್ತಿರ ಆಗೋ ಕಾರಣದಿಂದಾಗಿ ಜನರು ಬಾಗಲಕೋಟೆಗೆ ಚಿಕಿತ್ಸೆಗಾಗಿ ಹೋಗುವಂಥ ಪರಿಸ್ಥಿತಿ ಇರುವಂಥದ್ದು. ಎಲ್ಲ ಚಿಕಿತ್ಸೆಗಳನ್ನು ಅಲ್ಲಿ ನೀಡಲಾಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಏನಂದರೆ ಹೆರಿಗೆಗೆ ಬಂದಂತಹ ಗರ್ಭಿಣಿಯರಿಗೆ ಒಂದು ಸಮಸ್ಯೆ ಆಗ್ತಾ ಇರುವಂಥದ್ದು ಮತ್ತು ಚಿಕ್ಕ ಮಕ್ಕಳಿಗೆ ಅಲ್ಲಿ ತುರ್ತು ಘಟಕದಲ್ಲಿ ಇಡೋದಕ್ಕೆ ಸಮಸ್ಯೆ ಆಗ್ತಾ ಇರುವಂಥದ್ದು. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈಗಾಗಲೇ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ ಗುತ್ತಿಗೆದಾರರಿಗೆ ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸಬೇಕು ಅಂತೇಳಿ. ಆದರೆ ಗುತ್ತಿಗೆದಾರರು ವಿಳಂಬ ಮಾಡ್ತಿರೋದಕ್ಕೆ ಅಲ್ಲಿನ ಆರೋಗ್ಯ ಸಮಿತಿ ಸದಸ್ಯರು ಸಹಿತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ 2 ತಿಂಗಳ ಅವಧಿಯಲ್ಲಿ ಅದನ್ನು ಮುಗಿಸಬೇಕಾಗಿತ್ತು, ಆದರೂ ವಿಳಂಬ ಮಾಡ್ತಾ ಇರೋದ್ರಿಂದ ಸಮಸ್ಯೆ ಆಗ್ತಿರೋದು ಅಂತೇಳಿ ಎಷ್ಟೇ ಬಾರಿ ಮನವಿಯನ್ನು ಸಲ್ಲಿಸಿದ್ರು ಸಹಿತ ಗುತ್ತಿಗೆದಾರರ ವಿಳಂಬಕ್ಕೆ ಜನ ಆಕ್ರೋಶ ವ್ಯಕ್ತಪಡಿಸುವಂಥ ಪರಿಸ್ಥಿತಿ ಇರುವಂಥದ್ದು. ಹೆರಿಗೆಗೆ ಬಂದಂಥವ್ರಿಗೆ ಸುಮಾರು ಪ್ರತಿದಿನವೂ ಆಸ್ಪತ್ರೆಗೆ ಸುಮಾರು 200ಕ್ಕೂ ಅಧಿಕ ರೋಗಿಗಳು OPDಯಲ್ಲಿ ಬರ್ತಾರೆ. ಅದರಲ್ಲಿ ಸುಮಾರು 30ರಿಂದ 50ರವರೆಗೂ ಹೆರಿಗೆ ಪ್ರಕರಣಗಳು ಬರ್ತಾ ಇರುವಂಥದ್ದು. ಆದರೆ ಅಲ್ಲಿ ರೂಮ್ ಇಲ್ಲದೆ ಇರೋ ಕಾರಣದಿಂದಾಗಿ ಅಂದರೆ ಮಷೀನ್ ಇದೆ, ಎಲ್ಲ ರೀತಿ ವ್ಯವಸ್ಥೆ ಇದೆ, ವೈದ್ಯರು ಸಹಿತ ಇದ್ದಾರೆ, ಸಿಬ್ಬಂದಿಗಳಿದ್ದಾರೆ, ಸೂಕ್ತ ಚಿಕಿತ್ಸೆಯನ್ನು ಸಹಿತ ಅಲ್ಲಿ ಕೊಡ್ತಾರೆ. ಆದರೆ ಕೊಡೋದಕ್ಕೆ ಕಟ್ಟಡಗಳಿಲ್ಲ, ವ್ಯವಸ್ಥೆಗಳಿಲ್ಲ, ರೂಮ್ಗಳಿಲ್ಲ. ಹಾಗಾಗಿ ಅವ್ರು ಏನು ಮಾಡುವಂಥ ಅನಿವಾರ್ಯತೆಯಲ್ಲಿ ವೈದ್ಯರು ಇರುವಂಥದ್ದು. ಹಾಗಾಗಿ ಆದಷ್ಟು ಬೇಗ ಅದನ್ನು ಮುಗಿಸ್ಬೇಕು ಅಂತೇಳಿ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಶಾಸಕರ ಮೂಲಕ ಒತ್ತಡವನ್ನು ಹಾಕಿದ್ರೆ ಸಹಿತ ಅದು ವಿಳಂಬವಾಗ್ತಿರೋದ್ರಿಂದ ಜನರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತದೆ. ಆದಷ್ಟು ಬೇಗ ಇದನ್ನು ಮುಗಿಸ್ಬೇಕು ಅಂತೇಳಿ ಇತ್ತೀಚೆಗಷ್ಟೇ ಮುದ್ದೇಬೇಳ ತಾಲೂಕು ಆರೋಗ್ಯ ಸಮಿತಿ ಸದಸ್ಯರು ಸಹಿತ ನ್ಯೂಸ್ 18ಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಿದರು. ನಾವು ಸ್ವತಃ ಶಾಸಕರ ಮೂಲಕ ಗುತ್ತಿಗೆದಾರರ ಗಮನಕ್ಕೆ ತಂದಿದ್ದೇವೆ, ಆದರೂ ಸಹಿತ ವಿಳಂಬ ಮಾಡ್ತಾ ಇದ್ದಾರೆ, ಇದರಿಂದಾಗಿ ಸಮಸ್ಯೆ ಆಗ್ತಾ ಇದೆ ಅಂತೇಳಿ. ಇಲ್ಲಿಂದ ಸಮಸ್ಯೆ ಆಗ್ತಿರೋ ಕಾರಣದಿಂದಾಗಿ ಇಲ್ಲಿ ಖಾಸಗಿ ಆಸ್ಪತ್ರೆಗೆ ಹೋಗಬೇಕಾದ ಅನಿವಾರ್ಯತೆ ಇರುವಂಥದ್ದು. 50-60 ಸಾವಿರ ಕೊಟ್ಟು ಅಲ್ಲಿ ಹೆರಿಗೆಗೆ ಹೋಗುವಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಗರ್ಭಿಣಿಯರಿಗೆ ಬಂದಿರುವಂಥ ಸಿಚುವೇಶನ್ ಉಂಟಾಗಿರುವಂಥದ್ದು. ಹಾಗಾಗಿನೇ ಬಡವರಾದರೆ ಏನು ಮಾಡೋದು ಅಂತೇಳಿ ಒಂದು ಪ್ರಶ್ನೆಯನ್ನು ಜನರು ಕೇಳ್ತಾ ಇದ್ದಾರೆ. ಆದಷ್ಟು ಬೇಗ ಗುತ್ತಿಗೆದಾರರು ಇದನ್ನು ಮುಗಿಸಿದ್ರೆ ಸಮಸ್ಯೆ ಆಗೋದಿಲ್ಲ ಅಂಥೇಳಿ. ವೈದ್ಯರು ಸಹಿತ ಎಲ್ಲ ಚಿಕಿತ್ಸೆ ಕೊಡೋದಕ್ಕೆ ರೆಡಿ ಇದ್ದಾರೆ ಮತ್ತು ಅಷ್ಟು ಫೆಸಿಲಿಟಿಗಳು ಇದೆ. ಇನ್ನೊಂದು ಅಲ್ಲಿ ಅದು ರಿನೋವೇಷನ್ ಮಾಡ್ತಿರೋ ಕಾರ್ಯದಲ್ಲೇ ಅಲ್ಲಿ ಮಷಿನರಿಗಳನ್ನು ಇಟ್ಟಿದ್ದಾರೆ. ಆದರೆ ಅದನ್ನು ಅಲ್ಲಿ ತೆಗೆದು ಅದನ್ನು ರಿನೋವೇಷನ್ ಮಾಡಬೇಕಾಗಿತ್ತು. ಆದರೆ ಮಷಿನರಿಗಳನ್ನು ಹಾಗೆ ಇಟ್ಟು ರಿನೋವೇಷನ್ ಮಾಡ್ತಾ ಇರೋದ್ರಿಂದ ಅವು ಸಹಿತ ಹಾಳಾಗುವಂತಹ ಆತಂಕ ಇರುವಂಥದ್ದು. ಈಗ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಗುತ್ತಿಗೆದಾರರಿಗೆ ಸೂಚನೆಯನ್ನು ಕೊಟ್ಟು ಅದನ್ನು ಮುಗಿಸ್ಬೇಕಾಗಿರುವಂಥದ್ದು. ಮತ್ತು ಸ್ಟೆಪ್ ಬೈ ಸ್ಟೆಪ್ ಅಂದರೆ ಒಂದು ರೂಮ್ ನಂತರ ಮತ್ತೊಂದು ರೂಮ್ ಮಾಡುವಂಥ ಅನಿವಾರ್ಯತೆ ಇತ್ತು. ಆದರೆ ಅವರು ಏಕಾಏಕಿ ಎಲ್ಲ ರೂಮ್ಗಳನ್ನು ಒಟ್ಟಿಗೆ ರಿನೋವೇಷನ್ ಮಾಡೋಕ್ಕೆ ಕೈ ಹಾಕಿದ್ರಿಂದಾಗಿ ಈ ರೀತಿ ಸಮಸ್ಯೆ ಆಗ್ತಾ ಇರ್ತದ್ದು. ಒಂದು ಕಡೆ ರೂಮ್ ರಿನೋವೇಷನ್ ಮಾಡ್ತಾ ಇದ್ದರೆ ಮತ್ತೊಂದು ಕಡೆ ಖಾಲಿ ಇದ್ದಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ವೈದ್ಯರು ಸಹಕಾರಿ ಆಗ್ತಾ ಇತ್ತು. ಆದರೆ ಆ ಇಡೀ ಭಾಗನೇ ರಿನೋವೇಷನ್ ಮಾಡೋದಕ್ಕೆ ಮುಂದಾಗಿರೋದ್ರಿಂದ ನಾವು ಎಲ್ಲಿ ಚಿಕಿತ್ಸೆ ಕೊಡೋದು ಅಂತ ಹೇಳಿ ವೈದ್ಯರಿಗೂ ಒಂದು ರೀತಿಯಿಂದ ಗೊಂದಲ ಉಂಟಾಗ್ತಿರುವಂಥದ್ದು. ಈಗಾಗಲೇ ಶಾಸಕರು ಸಹಿತ ಹೇಳಿದ್ದಾರೆ, ಆದಷ್ಟು ಬೇಗ ಇದ್ರ ಬಗ್ಗೆಯನ್ನು ಗುತ್ತಿಗೆದಾರರಿಗೆ ಸೂಚನೆಯನ್ನು ನೀಡಿ ಅದನ್ನು ಮುಗಿಸುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ಶಾಸಕರು ಸಹಿತ ಇದಕ್ಕೆ ಒಂದು ಮುತುವರ್ಜಿಯನ್ನು ವಹಿಸಿ ಈ ಭಾಗದ ಬಡ ರೋಗಿಗಳನ್ನು ಬೇರೆ ಬೇರೆ ಜಿಲ್ಲೆಗೆ ಹೋಗುವಂಥ ಪರಿಸ್ಥಿತಿ ಇದೆ, ಅದಕ್ಕೆ ಕಡಿವಾಣ ಹಾಕುವ ಮೂಲಕ ಈ ಆಸ್ಪತ್ರೆಗೆ ಏನು ರಿನೋವೇಷನ್ ಕಾರ್ಯ ಆಗ್ತಾ ಇದೆ ಅದನ್ನು ಆದಷ್ಟು ಬೇಗ ಮುಗಿಸಬೇಕು ಅಂತೇಳಿ ಜನರು ಆಗ್ರಹ ಮಾಡಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.